ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ನಿಮ್ಮ ನಗರದ ಸುದ್ದಿಗಳನ್ನು ನಿಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ಉತ್ತರ ಅಮೆರಿಕಾದ ಸುದ್ದಿಗಳನ್ನು, ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ. ಮುಖ್ಯಾಂಶಗಳು: ವಿಸಿಟರ್ ವೀಸಾಗಳಿಗೆ ಮಹತ್ತರ ಬದಲಾವಣೆ, ಸಚಿವ ಮಾರ್ಕ್ ಮಿಲ್ಲರ್ ಘೋಷಣೆ. ಕನ್ನಡ ಸಂಘ ಟೊರೊಂಟೊ 50ನೇ ವಾರ್ಷಿಕೋತ್ಸವಕ್ಕೆ ಅದ್ದೂರಿ ತೆರೆ, ಸಂಗೀತ ಸಂಜೆಯಲ್ಲಿ ಮಿಂದೆದ್ದ ಜನ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ, ಆರ್ಥಿಕ ತಜ್ಞನ ಅಗಲುವಿಕೆಗೆ ಸಂತಾಪ ತೋರಿದ ಗಣ್ಯರು. ನಮ್ಮ ಟೊರೊಂಟೊ ವೀಕ್ಷಕರಿಗೆ ಹೊಸ ವರ್ಷ 2025ರ ಹಾರ್ದಿಕ ಶುಭಾಶಯಗಳು. ಹಿಂದೂ ಹೆರಿಟೇಜ್ ಮಂತ್ ಅಂದರೆ ಹಿಂದೂ ಪರಂಪರೆಯನ್ನು ಸಂಭ್ರಮಿಸುವ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ 9ರ ಶನಿವಾರ ವಾನ್ ಪಬ್ಲಿಕ್ ಲೈಬ್ರರಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಸಂಗೀತಮಯ ಸಂಜೆಯಲ್ಲಿ ಪಂಡಿತ್ ಶ್ರೀ ವಿನಾಯಕ್ ಹೆಗಡೆ ತಮ್ಮ ಮಧುರ ಗಾಯನದ ಮೂಲಕ ಪ್ರೇಕ್ಷಕರ ಮನಸೂರೆಗೊಂಡರು. ಹಾರ್ಮೋನಿಯಂನಲ್ಲಿ ಶ್ರೀ ಕೇತನ್ ಪುರಂದರೆ ಅವರ ನುಡಿಗಳು ಸಂಗೀತಕ್ಕೆ ಜೀವ ತುಂಬಿದವು ಮತ್ತು ತಬಲಾದಲ್ಲಿ ಶ್ರೀಧರ ಮಧ್ಯಸ್ಥ ತಮ್ಮ ಸುಂದರ ಲಯನುಡಿಗಳ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಆಕರ್ಷಣೆ ತಂದರು. ಡಫ್ರಿನ್ ಕ್ಲಾರ್ಕ್ ಲೈಬ್ರರಿ ಥಾರ್ನ್ ಹಿಲ್ನಲ್ಲಿ ನಡೆದ ಈ ಕಾರ್ಯಕ್ರಮವು ಪ್ರೇಕ್ಷಕರಲ್ಲಿ ಅಪಾರ ಸಂತೋಷವನ್ನು ಮೂಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಹಲವಾರು ಸಂಗೀತ ಪ್ರಿಯರು ಮತ್ತು ಸಂಸ್ಕೃತಿ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರ ಶ್ರೇಷ್ಠ ಪ್ರತಿಭೆಗಳನ್ನು ಮೆಚ್ಚಿದರು. ಇದು ಕೇವಲ ಸಂಗೀತ ಕಚೇರಿಯಷ್ಟೇ ಅಲ್ಲ, ಕೆನಡಾದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಚರಿಸುವ ಮತ್ತು ಪ್ರದರ್ಶಿಸುವ ವಿಶೇಷ ವೇದಿಕೆ ಕೂಡ ಆಗಿತ್ತು. ಈ ಕಾರ್ಯಕ್ರಮವು ಸ್ಥಳೀಯ ಸಮುದಾಯದಲ್ಲಿ ಹಿಂದೂ ಸಂಸ್ಕೃತಿಯ ಮಹತ್ವ ಮತ್ತು ಅದರ ವೈವಿಧ್ಯತೆಯನ್ನು ಜಾಗೃತಿಗೊಳಿಸುವಲ್ಲಿ ಯಶಸ್ವಿಯಾಯಿತು. ನವೆಂಬರ್ 16 ಶನಿವಾರ ಕೊಂಕಣ್ ಸಂಘಟನೆ ಟೊರೊಂಟೊ ಕೆಒಟಿ ಆಶ್ರಯದಲ್ಲಿ ಸೆಲೆಬ್ರೇಟಿಂಗ್ ಅವರ್ ಸೀನಿಯರ್ಸ್ ಅ ಡೇ ಟು ರಿಮೆಂಬರ್ ಎಂಬ ಅದ್ಭುತ ಸೀನಿಯರ್ಸ್ ಡೇ ಕಾರ್ಯಕ್ರಮವನ್ನು ಸೇಂಟ್ ಫಿಲಿಪ್ ನೇರಿ ಕೆಥೋಲಿಕ್ ಚರ್ಚ್ ನಾರ್ತ್ ಯಾರ್ಕ್ನಲ್ಲಿ ಆಯೋಜಿಸಲಾಯಿತು. 60 ವರ್ಷಕ್ಕಿಂತ ಮೇಲ್ಪಟ್ಟ 100ಕ್ಕೂ ಹೆಚ್ಚು ಸದಸ್ಯರು ಈ ದಿನವನ್ನು ವಿಶೇಷವಾಗಿ ಆಚರಿಸಿದರು. ಪೂಜೆಯ ನಂತರ ಜೆರಾಲ್ಡ್ ಡಿಮೆಲ್ಲೋ ಅವರ ಮನಮೋಹಕ ನಿರೂಪಣೆಯೊಂದಿಗೆ ಕಾರ್ಯಕ್ರಮವು ಇನ್ನಷ್ಟು ಉತ್ಸಾಹಭರಿತವಾಗಿ ಮುಂದುವರಿಯಿತು. ಕೆಒಟಿ ಅಧ್ಯಕ್ಷರಾದ ಮೆಲ್ವಿನ್ ಸಿಕ್ವೆರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ವಿಶೇಷವಾಗಿ ಮನೋಜ್ ಚಿಕುನ್ನ ಅವರ ಅವಿಸ್ಮರಣೀಯ ಬೆಂಬಲವನ್ನು ಹೊಗಳಿದರು. ಕೊಂಕಣಿ ಸಮುದಾಯವು ತನ್ನ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಿ ಭವಿಷ್ಯ ಪೀಳಿಗೆಗೆ ಜ್ಞಾನ ಮತ್ತು ಪ್ರಭಾವದ ದೀಪವಾಗಿ ಮಾರ್ಗದರ್ಶನ ನೀಡಲು ತನ್ನ ಬದ್ಧತೆಯನ್ನು ದೃಢಪಡಿಸಿತು. ಈ ಕಾರ್ಯಕ್ರಮವು ಅಪಾರ ಯಶಸ್ಸನ್ನು ಗಳಿಸಿದ್ದು ಸಮುದಾಯದ ಒಗ್ಗಟ್ಟಿನ ಮಹತ್ವವನ್ನು ಮತ್ತೊಮ್ಮೆ ತೋರಿಸಿತು. ಉತ್ಸವ ಎಂಟರ್ಟೈನ್ಮೆಂಟ್ ಅವರು ಮಲಾಂಗ್ ಕ್ಲಬ್ ಸಹಭಾಗಿತ್ವದಲ್ಲಿ ಕೆನಡಾದಲ್ಲಿ ಕನ್ನಡ ಎಂಬ ಶೀರ್ಷಿಕೆಯಡಿ ಸ್ಯಾಂಡಲ್ವುಡ್ ಕ್ಲಬ್ ಡಿಜೆ ಮತ್ತು ಉತ್ತರ ಅಮೆರಿಕಾದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಕ್ಯಾರಿಯೋಕಿ ನೈಟ್ ಅನ್ನು ಪ್ರಸ್ತುತಪಡಿಸಿದರು. ಮಲಾಂಗ್ ಬಾರ್ ಮತ್ತು ಈವೆಂಟ್ಸ್ನಲ್ಲಿ ನಡೆದ ಕಾರ್ಯಕ್ರಮ ಡಿಜೆ ಜೋ ಅವರ ಸ್ಪೆಷಲ್ ಮ್ಯೂಸಿಕಲ್ ಪ್ರತಿಭೆಗೆ ಸಾಕ್ಷಿಯಾಯಿತು. ಡಿಸೆಂಬರ್ 1ರಂದು ಕೆನಡಾದಲ್ಲಿ ಕಲ್ಜಿಗಾ ಸಿನಿಮಾ ಬಿಡುಗಡೆಯಾಗಿದ್ದು ಅದ್ಭುತ ಯಶಸ್ಸನ್ನು ಸಾಧಿಸಿದೆ. ಆಟ್ವಾ, ಮಿಸಿಸಾಗಾ, ವ್ಯಾಂಕೂವರ್ ಸೇರಿದಂತೆ ಹಲವಾರು ನಗರಗಳಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ಅರ್ಜುನ್ ಕಾಪಿಕಾಡ್, ಸುಷ್ಮಿತಾ ಭಟ್ ಮತ್ತು ಗೋಪಿನಾಥ್ ಭಟ್ ಅವರ ಅತ್ಯುತ್ತಮ ಅಭಿನಯವು ವ್ಯಾಪಕವಾದ ಮೆಚ್ಚುಗೆಯನ್ನು ಪಡೆದಿದೆ. ಈ ಸಿನಿಮಾದ ಮಿಸ್ಟರಿ ಥ್ರಿಲ್ಲರ್ ಕಥೆಯು ಚಿತ್ರದ ಉದ್ದಕ್ಕೂ ವೀಕ್ಷಕರನ್ನ ತಮ್ಮ ಆಸನಗಳ ತುದಿಯಲ್ಲಿ ಇರಿಸಿದೆ. ಚಲನಚಿತ್ರದ ಪ್ರದರ್ಶನವು ಉತ್ಸಾಹಭರಿತ ಪ್ರತಿಕ್ರಿಯೆಗಳನ್ನು ಪಡೆಯಿತು ಹಾಗೂ ದೊಡ್ಡ ಜನಸಮೂಹವನ್ನು ಚಿತ್ರಮಂದಿರಗಳಿಗೆ ಸೆಳೆಯಿತು. ಇತ್ತೀಚಿನ ಕೆನಡಾ ಜೆ ಮ್ಯಾಥಮ್ಯಾಟಿಕಲ್ ಕಾಂಪಿಟಿಷನ್ನಲ್ಲಿ ವಾಲ್ಟರ್ ಗ್ರೆಟ್ಸ್ಕಿ ಎಲಿಮೆಂಟರಿ ಸ್ಕೂಲ್ನ 2 ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. 5ನೇ ಗ್ರೇಡ್ ವಿದ್ಯಾರ್ಥಿ ಅಜಾನ್ ಅಸಾದ್ ಕಂಚಿನ ಪ್ರಶಸ್ತಿಯನ್ನು ಗಳಿಸಿದರೆ 6ನೇ ಗ್ರೇಡ್ ವಿದ್ಯಾರ್ಥಿ ಧ್ರುವ ಸಂದೇಶ್ ಒಂಟಾರಿಯೋದ ನೈಋತ್ಯ ಪ್ರದೇಶದಲ್ಲಿ ಗೌರವಾನ್ವಿತ ಉಲ್ಲೇಖವನ್ನು ಪಡೆದರು. ಗಣಿತದ ಉತ್ಸಾಹವನ್ನು ಪ್ರಚೋದಿಸಲು ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಈ ಸ್ಪರ್ಧೆಯು ಕೆನಡಾದ ಹೊರಗಿನ 10 ದೇಶಗಳಿಂದ 640 ಸ್ಪರ್ಧಿಗಳು ಸೇರಿದಂತೆ ಸುಮಾರು 3,500 ಸ್ಪರ್ಧಿಗಳನ್ನು ಆಕರ್ಷಿಸಿತು. ಆರನ್ ರೇವ್ ಮೆಂಡೆಸ್ 12ನೇ ವಯಸ್ಸಿನಲ್ಲಿ 2024ರ ಉತ್ತರ ಅಮೆರಿಕನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 18 ವರ್ಷದೊಳಗಿನ ಓಪನ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಈ ಪ್ರತಿಷ್ಠಿತ ಕಾರ್ಯಕ್ರಮವು 2024ರ ಡಿಸೆಂಬರ್ 18ರಿಂದ 23ರವರೆಗೆ ಅಮೆರಿಕದ ವರ್ಜೀನಿಯಾದಲ್ಲಿ ನಡೆಯಿತು.
ಆರನ್ ಅವರ ಅಸಾಧಾರಣ ಪ್ರದರ್ಶನವು ಅವರ ವಿಭಾಗದಲ್ಲಿ ಅಗ್ರಸ್ಥಾನವನ್ನು ಗಳಿಸಿದ್ದು ಮಾತ್ರವಲ್ಲದೆ ಅವರಿಗೆ FIDE ಇಂಟರ್ನ್ಯಾಷನಲ್ ಮಾಸ್ಟರ್ ಗೌರವಾನ್ವಿತ ಶೀರ್ಷಿಕೆಯನ್ನು ಕೂಡ ಗಳಿಸಿತು. ಈ ಸಾಧನೆಯು ಐತಿಹಾಸಿಕ ಮೈಲಿಗಲ್ಲಾಗಿದ್ದು ಆರನ್ ಈ ಪ್ರತಿಷ್ಠಿತ ಸ್ಥಾನಮಾನವನ್ನು ಪಡೆದ ಯಂಗೆಸ್ಟ್ ಕೆನಡಿಯನ್ ಎವರ್ ಎಂಬ ಕೀರ್ತಿಯನ್ನು ಗಳಿಸಿದ್ದಾರೆ. ಕನ್ನಡ ಸಂಘ ಟೊರೊಂಟೊದ ಬಹು ನಿರೀಕ್ಷಿತ ಸುವರ್ಣ ಜೇಂಕಾರ ಕಾರ್ಯಕ್ರಮವು ಮಿಸಿಸಾಗಾದಲ್ಲಿ ಡಿಸೆಂಬರ್ 7ರಂದು ನಡೆಯಿತು. ಕಲಾವಿದ ರಾಘವೇಂದ್ರ ಹೆಗ್ಡೆ ಅವರು ತಮ್ಮ ಮರಳಿನ ಕಲೆಯ ಕೈಚಳಕ ತೋರಿಸಿದರೆ ವಿನಾಯಕ ಹೆಗ್ಡೆ ಮತ್ತು ತಂಡದ ಸಂಗೀತ ಅದನ್ನು ಇಮ್ಮಡಿಗೊಳಿಸಿತು. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಹಾಗೂ ತಂಡದ ವತಿಯಿಂದ ನಡೆದ ಸಂಗೀತ ಸಂಜೆಯು ನೆರೆದವರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿತು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ, ರಾಜು ಜೇಮ್ಸ್ ಬಾಂಡ್ ಖ್ಯಾತಿಯ ಗುರುನಂದನ್ ಸೇರಿದಂತೆ ಹಲವಾರು ಕನ್ನಡದ ಕಲಾವಿದರು, ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಯಕ್ಷಮಿತ್ರ ತಂಡದ ವತಿಯಿಂದ ನಾರ್ತ್ ಅಮೆರಿಕಾದ ಹಲವೆಡೆ ಯಕ್ಷಗಾನ ಕಾರ್ಯಕ್ರಮಗಳು ನಡೆದವು. ಜಾಂಬವತಿ ಕಲ್ಯಾಣ, ದಕ್ಷಯಜ್ಞ ಸೇರಿದಂತೆ ಹಲವು ಪ್ರಸಂಗಗಳನ್ನು ಒಳಗೊಂಡ ಈ ಸರಣಿಯು ಬಫೆಲೋ ನಗರದಲ್ಲಿ ಈ ವರ್ಷದ ಕೊನೆಯ ಪ್ರದರ್ಶನವನ್ನು ಕಂಡಿತು. ವಿಸಿಟರ್ ವೀಸಾ ನೀತಿಗಳಿಗೆ ಕೆನಡಾದ ಇತ್ತೀಚಿನ ಬದಲಾವಣೆಗಳಲ್ಲಿ ಸ್ವಯಂಚಾಲಿತ 10 ವರ್ಷದ ಮಲ್ಟಿಪಲ್ ಎಂಟ್ರಿ ವೀಸಾಗಳ ಸ್ಥಗಿತಗೊಳಿಸುವಿಕೆ, ವಲಸೆ ಅಧಿಕಾರಿಗಳಿಗೆ ವೈಯಕ್ತಿಕ ಸಂದರ್ಭಗಳ ಆಧಾರದ ಮೇಲೆ ವೀಸಾಗಳ ಪ್ರಕಾರ ಮತ್ತು ಅವಧಿಯನ್ನು ನಿರ್ಧರಿಸಲು ಅವಕಾಶ ನೀಡುತ್ತದೆ. ಈ ಬದಲಾವಣೆಗಳು ಬಲವಾದ ವೀಸಾ ಅರ್ಜಿಯನ್ನು ನಿರ್ಮಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ, ಏಕೆಂದರೆ ಅಧಿಕಾರಿಗಳು ಈಗ ಭೇಟಿಯ ಉದ್ದೇಶ, ಆರ್ಥಿಕ ಸ್ಥಿರತೆ, ಅರ್ಜಿದಾರರ ತಾಯ್ನಾಡಿನೊಂದಿಗಿನ ಸಂಬಂಧಗಳು, ಪ್ರಯಾಣದ ಇತಿಹಾಸ ಮತ್ತು ಯಾವುದೇ ವೈದ್ಯಕೀಯ ಪರಿಸ್ಥಿತಿಗಳಂತಹ ಅಂಶಗಳನ್ನು ಪರಿಗಣಿಸುತ್ತಾರೆ. ಸಿಂಗಲ್ ಎಂಟ್ರಿ ಅಥವಾ ಮಲ್ಟಿಪಲ್ ಎಂಟ್ರಿ ವೀಸಾಕ್ಕೆ ಅರ್ಜಿ ಸಲ್ಲಿಸುತ್ತೀರಾದಲ್ಲಿ ಈ ಪ್ರಮುಖ ಪರಿಗಣನೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಗಣನೀಯವಾಗಿ ಹೆಚ್ಚಿಸಬಹುದು. 2025ರಿಂದ ಕೆನಡಾದ ಎಕ್ಸ್ಪ್ರೆಸ್ ಎಂಟ್ರಿಯಲ್ಲಿರುವ ಅಭ್ಯರ್ಥಿಗಳು LMIA ಅಡಿಯಲ್ಲಿ ಜಾಬ್ ಆಫರ್ ಹೊಂದಿದರೆ ಇನ್ನು ಮುಂದೆ ಹೆಚ್ಚುವರಿ ಅಂಕಗಳನ್ನು ಪಡೆಯುವುದಿಲ್ಲ. ವಲಸೆ ಸಚಿವ ಮಾರ್ಕ್ ಮಿಲ್ಲರ್ ಘೋಷಿಸಿದ ಈ ಬದಲಾವಣೆಯು ವಂಚನೆಯನ್ನು ಎದುರಿಸಲು ಮತ್ತು ಕೆನಡಾದ ವಲಸೆ ವ್ಯವಸ್ಥೆಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಈ ಬದಲಾವಣೆಗೆ ನಿಖರವಾದ ದಿನಾಂಕವನ್ನು ಇನ್ನೂ ತಿಳಿಸಲಾಗಿಲ್ಲವಾದರೂ ಜೂನ್ ಅಂತ್ಯದ ವೇಳೆಗೆ ಜಾರಿಯಾಗುವ ನಿರೀಕ್ಷೆಯಿದೆ. ಈ ಬದಲಾವಣೆಯು ಈಗಾಗಲೇ ಆಹ್ವಾನಿಸಲ್ಪಟ್ಟಿರುವ ಅಥವಾ ಚಾಲ್ತಿಯಲ್ಲಿರುವ ಅರ್ಜಿಗಳನ್ನು ಹೊಂದಿರುವ ಅಭ್ಯರ್ಥಿಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಜಾಬ್ ಆಫರ್ಗೆ ಹೆಚ್ಚುವರಿ ಅಂಕಗಳನ್ನು ತೆಗೆದುಹಾಕುವುದು, ಕಾರ್ಮಿಕ ಮಾರುಕಟ್ಟೆಯ ಪ್ರಭಾವದ ಮೌಲ್ಯಮಾಪನಗಳನ್ನು ಕಾನೂನುಬಾಹಿರವಾಗಿ ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ರೋತ್ಸಾಹವನ್ನು ಕಡಿಮೆ ಮಾಡಲು ತಾತ್ಕಾಲಿಕ ಕ್ರಮವಾಗಿದೆ. ವಿಶ್ವ ಕಂಡಂತಹ ಶ್ರೇಷ್ಠ ಆರ್ಥಿಕ ತಜ್ಞ, ಭಾರತದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿದಂತಹ ಮೇಧಾವಿ, 2 ಅವಧಿಗೆ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ 92ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯಕ್ಕೆ ಸಂಬಂಧಿಸಿ ಚಿಕಿತ್ಸೆ ಪಡೆಯುತ್ತಿದ್ದರಾದರೂ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ಭಾರತವು ತನ್ನ ಅತ್ಯಂತ ಪ್ರತಿಷ್ಠಿತ ನಾಯಕರೊಬ್ಬರನ್ನು ಕಳೆದುಕೊಂಡು ಶೋಕಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಲವಾರು ಗಣ್ಯರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ ಬ್ರಾಂಪ್ಟನ್ ಇತ್ತೀಚೆಗೆ ತನ್ನ 3ನೇ ವಾರ್ಷಿಕೋತ್ಸವವನ್ನು ಡಿಸೆಂಬರ್ 25, 2024ರಂದು ಆಚರಿಸಿತು. ಕೆನಡಾದ ಒಂಟಾರಿಯೋದ ಬ್ರಾಂಪ್ಟನ್ನಲ್ಲಿರುವ ದೇವಾಲಯವು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡ 1 ದಿನದ ಕಾರ್ಯಕ್ರಮವನ್ನು ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ ಆಯೋಜಿಸಿತು. ಬೆಳಗಿನ ಆರತಿಯೊಂದಿಗೆ ಪ್ರಾರಂಭವಾದ ಆಚರಣೆಯು ನಂತರ ಅಭಿಷೇಕ, ಗಣೇಶ ಹೋಮ, ಸಾಯಿ ಅಷ್ಟೋತ್ತರಂ ಸೇರಿದಂತೆ ಭರತನಾಟ್ಯ, ನೃತ್ಯ ಪ್ರದರ್ಶನ, ಭಜನೆ ಮತ್ತು ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡಿತ್ತು. ಮಧ್ಯಾಹ್ನ ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಡಿಸೆಂಬರ್ 25ರಂದು ಆಚರಿಸಲಾಗುವ ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನ್ಮದಿನವನ್ನು ಸ್ಮರಿಸುವ ಜಾಗತಿಕ ಹಬ್ಬವಾಗಿದೆ. ಕ್ರಿಸ್ಮಸ್ ಮರಗಳನ್ನು ಅಲಂಕರಿಸುವುದು, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಮತ್ತು ಚರ್ಚ್ ಸೇವೆಗಳಿಗೆ ಹಾಜರಾಗುವುದು ಸೇರಿದಂತೆ ವಿವಿಧ ಸಂಪ್ರದಾಯಗಳು ಮತ್ತು ಪದ್ಧತಿಗಳಿಂದ ಇದನ್ನು ಗುರುತಿಸಲಾಗಿದೆ. ಕೊಂಕಣಿ ಸಂಗೀತದ ಹೆಸರಾಂತ ಕಲಾವಿದ ಲಿಯೋ ರೇಗೋ ಅವರ ಸಾಹಿತ್ಯ ಮತ್ತು ಸಂಗೀತ ಹೊಂದಿರುವ ಹೊಸ ಹಾಡು ಸೋಷಿಯಲ್ ಮೀಡಿಯಾ ಚೇರ್ ಉದೆಲ್ಲೋ ಮೋಗ್ ಬಿಡುಗಡೆಯಾಗಿದೆ. ಈ ಹಾಡಿಗೆ ಡಿಯೋನಾ ಪಿಂಟೋ ಧ್ವನಿಗೂಡಿದ್ದು, ವಿಡಿಯೋದಲ್ಲಿ ಲಾರೆನ್ಸ್ ಪಿಂಟೋ ಮತ್ತು ಡಿಯೋನಾ ಪಿಂಟೋ ನಟಿಸಿದ್ದಾರೆ. ಹೃದಯ ಸ್ಪರ್ಶಿ ಸಾಹಿತ್ಯಕ್ಕೆ ಆಕರ್ಷಕ ದೃಶ್ಯಾಂಶವನ್ನು ಸೇರಿಸಿದ್ದಾರೆ. ನಾನು ಪ್ರಜ್ಞಾ ಜೈನ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.